ಮುಂಜಾನೆದ್ದು ಫ್ರೆಶ್ ಆಗಿ ರೆಡಿ ಆಗಿ ಇವತ್ತು ನಾ ಬೆಂಗಳೂರಿಂದ ಕಲಬುರಗಿ ಹೊಂಟಿ ನೋಡ್ರಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೂಮ್ ಚೆಕ್ಔಟ್ ಮಾಡ್ಕೊಂಡು ನಮ್ಮ ಕಲಬುರಗಿದಾಗ ಒಬ್ಬ ನಮ್ಮ ದೋಸ್ತ್ ಇಲ್ಲೇ ಕ್ಯಾಬ್ ನಡೆಸ್ತಾನ. ಅವ್ನ ಕ್ಯಾಬ್ನಾಗೆ ನನಗೆ ಇವತ್ತು ಏರ್ಪೋರ್ಟ್ ತನ ಡ್ರಾಪ್ ಮಾಡ್ಯಾನ. ನಿಮಗೂ ಏನಾರ ಕ್ಯಾಬ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗೆ ನಂಬರ್ ಹಾಕಿರ್ತೀನಿ. ಅವ್ನು ಬೆಂಗಳೂರ್ಲಿಂತ ಎಲ್ಲ ಕಡೆನೂ ಸರ್ವಿಸ್ ಕೊಡ್ತಾನ. ಒಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ. ಈಗ ನಾ ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗಿ ನೋಡ್ರಿ 2 ತಾಸು ಮೊದಲೇ ನಾ ಏರ್ಪೋರ್ಟಿಗೆ ಬಂದೆ ನೋಡ್ರಿ. ಯಾಕಂದ್ರೆ ಬೋರ್ಡಿಂಗ್ ಪಾಸ್ ಚೆಕ್ಕಿನ ಎಲ್ಲ ಮಾಡೋದಿರ್ತದ. ಇಲ್ಲಿ ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಒಳಗೆ ಹೋಗಿನಿ. ನಮ್ಮ ಕಲಬುರಗಿ ಬರೋ ಫ್ಲೈಟ್ ಸ್ಟಾರ್ ಏರ್ ಒಂದೇ. ಕೌಂಟರ್ ನಂಬರ್ 13ದಾಗ ಲಗೇಜ್ ಕಳಿಸ್ದೆ. ಹಂಗೆ ಬೋರ್ಡಿಂಗ್ ಪಾಸ್ನು ತಗೊಂಡೆ. ಈಗ ಅರ್ಧ ಕೆಲಸ ಮುಗಿತ್ ನೋಡ್ರಿ. ಇಲ್ಲಿ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿ ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಲ್ಲಿ ಲಗೇಜ್ ಚೆಕಿಂಗ್ ಮತ್ತು ನಮ್ಗೂ ಚೆಕಿಂಗ್ ಮಾಡ್ತಾರೆ ನೋಡ್ರಿ. ಬೋರ್ಡಿಂಗ್ ಪಾಸ್ದಾಗ ಏನಿರುತ್ತೆ ಅಂದ್ರೆ ನಿಮ್ಮ ಸೀಟ್ ನಂಬರ್ ಇರ್ತದ ಮತ್ತು ಗೇಟ್ ನಂಬರ್ ಇರ್ತದ. ನಾವು ಹೋಗೋ ಫ್ಲೈಟ್ ಇನ್ನ 10:30 ಇತ್ತು. ಅಲ್ಲಿ ತನಕ ಈ ವೇಟಿಂಗ್ ಇರೋದ ವೇಟ್ ಮಾಡ್ದೆ. ಇಲ್ಲಿ ನೋಡ್ರಿ ಪ್ರತಿಯೊಂದು ಸೀಟಿಗೂ ಚಾರ್ಜರ್ ಇರ್ತಾವ ನೋಡ್ರಿ. ಅರ್ಧ ಗಂಟೆ ಮೊದಲೇ ಅಲೌನ್ಸ್ ಮಾಡಿದ್ರು. ಮತ್ತೆ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಬಿಟ್ಟು ಬಸ್ನಾಗ ಒಂದು 15 ನಿಮಿಷ ಕುಂದ್ರಸೋರು ನೋಡ್ರಿ. ಬಸ್ನಾಗ ಕುಂತು ನಿಂತಿರೋ ವಿಮಾನಗಳು ನೋಡೋದೇ ಒಂದು ದೊಡ್ಡ ಖುಷಿ. ನೀವೇನಾರ ಫ್ಲೈಟ್ ಬುಕ್ ಮಾಡಿದ್ರೆ ಅಡ್ವಾನ್ಸ್ ಮಾಡ್ರಿ. ಅರ್ಜೆಂಟ್ ಮಾಡಿದ್ರೆ ರೇಟ್ ಜಾಸ್ತಿ ಇರ್ತದೆ ನೋಡ್ರಿ. ಬಸ್ನಂದು ಇಳಿದು ನಮ್ಮ ಫ್ಲೈಟ್ ಬಲ್ಲಿ ಹೋದೆವು. ಇಲ್ಲೂ ಟಿಕೆಟ್ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಒಳಗೆ ಬಿಟ್ರು. ಒಳಗೆ ಬಿಟ್ಟ ಮೇಲೆ ನಮ್ಮ ಸೀಟ್ ಮೇಲೆ ನಾವು ಕುಂತೇವೆ ನೋಡ್ರಿ. 5 ನಿಮಿಷಕ್ಕೆ ಫ್ಲೈಟ್ ಟೇಕಪ್ ಆಯ್ತು. ಫ್ಲೈಟ್ ಮ್ಯಾಲ ಹೋದಂಗೆ ವ್ಯೂ ನೋಡ್ರಿ ಹೆಂಗೆ ಕಾಣ್ಲತ್ತದ. 50 ನಿಮಿಷನಾಗ ಬೆಂಗಳೂರ್ಲಿಂದ ಗುಲ್ಬರ್ಗ ಫ್ಲೈಟ್ ಬಂದೇ ಬಿಡ್ತು. ನಮ್ಗೆ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಕ್ಕೆ ಪೈಲಟ್ಗೆ ಒಂದು ಥ್ಯಾಂಕ್ಸ್ ಹೇಳಿ ನೋಡ್ರಿ. ಬ್ಯಾಗ್ ಸಲಿಂದ ವೇಟ್ ಮಾಡ್ಲತ್ತಿದ. ಬ್ಯಾಗ್ ಬಂತು. ಬ್ಯಾಗ್ ತಗೊಂಡು ಹೊರಗೆ ಬರ್ತೀನಿ. ಹೊರಗೆ ನೋಡ್ರಿ ಯಾರು ನಿಂತಾರ. ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಕ್ಕೆ ಇವ್ರು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡ್ರಿ. ಎಲ್ರಿಗೂ ನಮಸ್ಕಾರ.